ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಬೇವು ಎಣ್ಣೆ ಅಲ್ಲ ಗುರು, ಬೇವು ಗ್ಲಾಸಲ್ಲಿ ಹಾಕೊಂಡು ಕುಡಿತಾ ಇದ್ದೀನಿ. ಸೆಲೆಬ್ರೇಟ್ ಮಾಡೋಣ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಮಾಡಿದ್ದೀನಿ. ನಾನೇ ಟೇಸ್ಟ್ ನೋಡೋ ಹೇಗಿದೆ ಅಂತ. ಅಬ್ಬಬ್ಬಬ್ಬ ಗುರು, ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರ್ತಂತ. ಇಷ್ಟು ತಡಿ ಕೈ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ನಮಸ್ಕಾರ. ಸಂಸ್ಕೃತಿ ಪ್ರಕಾರ ನಮಗೆ ಯುಗಾದಿ ಹೊಸ ವರ್ಷ. ಹೊಸ ವರ್ಷಗೆ ಪಾರ್ಟಿ ಮಾಡೋರೆಲ್ಲರೂ ಚೇಸ್. ಬೇವು ಎಣ್ಣೆ ಅಲ್ಲ ಗುರು, ಬೇವು ಗ್ಲಾಸಲ್ಲಿ ಹಾಕೊಂಡು ಕುಡಿತಾ ಇದ್ದೀನಿ. ಸೆಲೆಬ್ರೇಟ್ ಮಾಡೋಣ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಮಾಡಿದ್ದೀನಿ. ನಾನೇ ಟೇಸ್ಟ್ ನೋಡೋ ಹೇಗಿದೆ ಅಂತ. ಅಬ್ಬಬ್ಬಬ್ಬ ಗುರು, ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರ್ತಂತ. ಇಷ್ಟು ತಡಿ ಕೈ 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 ಸೂಪರ್ ಆಗೈತೆ. ಹೇಳ್ಕೊಡ್ತೀನಿ ಎಲ್ಲ ಪ್ರೋಸೆಸ್ ಹೇಗೆ ಮಾಡಿನ ಅಂತ. ನೀವು ಮಾಡಿ ಮನೆಯಲ್ಲಿ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಯುಗಾದಿ, ಆಲ್ ದ ಬೆಸ್ಟ್. ಇನ್ನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿಗೆ. ಮತ್ತು ಯುಗಾದಿ ಸ್ಪೆಷಲ್ ಏನಂದರೆ ಎಲ್ಲೇ ಹೋದ್ರೂ, ಯಾವುದೇ ರಾಜ್ಯಕ್ಕೆ ಹೋದ್ರೂ, ಯಾವುದೇ ಪ್ರದೇಶಕ್ಕೆ ಹೋದ್ರೂ ಬೇರೆ ಬೇರೆ ಹೆಸರಿಂದ ಮಾಡ್ತಾರೆ ವಿನಃ, ಬಟ್ ಎಲ್ಲ ಐಟಮ್ ಮಾಡೋದು ಮಾತ್ರ ಒಂದೇ. ನಮ್ಮ ಕರ್ನಾಟಕದ ಸ್ಪೆಷಲ್ ಆಗಿ ಬೇವು ಅಂತ ಮಾಡ್ತೀವಿ. ಮತ್ತು ಬೇವಿಗೆ ಬೇಕಾಗಿರೋ ಐಟಮ್ಸ್ ಏನೇನೆಲ್ಲ ಇರ್ತವೆ, ಏನೇನೆಲ್ಲ ಬೇಕಂತೆಲ್ಲ ಒಂದು ಸಲ ನೋಡೋಣ. ಬೇವು ಮಾಡೋದು ಹೇಗಂತ ತೋರಿಸ್ತೀನಿ. ಎಸ್ಪೆಷಲ್ ಆಗಿ ಬಳ್ಳಾರಿ, ಚಿತ್ರದುರ್ಗ ಕಡೆ ಇದೇ ರೀತಿ ಮಾಡ್ತಾರೆ. ಇದು ಫೇಮಸ್ ಕೂಡ ಆಗುತ್ತೆ ತುಂಬ. ಮೊದಲನೇದಾಗಿ ಉತ್ತಿತಣ್ಣು ಅಂತ ನೋಡಿ, ಅದು ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ. ಡ್ರೈ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ಇದು ಗೋಡಂಬಿ ಮತ್ತು ಬಾದಾಮಿ ಬೇಕಾಗುತ್ತೆ. ಇನ್ನು ಬೇವು ಅಂದರೆ ಬೇವು ಹೂವಿಲ್ದೇ ಬೇವು ಮಾಡೋಕ್ಕಾಗುತ್ತಾ? ಇಲ್ಲ, ಬೇವು ಹೂವಿದೆ ನೋಡಿ, ಎಕ್ಸ್ಪೆಷಲ್ ಕಂಪಲ್ಸರಿ ಬೇಕೇ ಬೇಕು. ಬೇವು ಹೂವು ಇಲ್ಲ ಅಂದರೆ ಬೇವು ಅನ್ಕಂಪ್ಲೀಟ್ ಆಗುತ್ತೆ ಖಂಡಿತವಾಗ್ಲೂ. ಇನ್ನು ಅದೇ ಜೊತೆಗೆ ಮಾವಿನಕಾಯಿ ಅಂತಾರೆ. ಇನ್ನು ಕರ್ನಾಟಕದಲ್ಲೆಲ್ಲ ಬೇವು ಅಂತೀವಿ. ಇನ್ನು ಆಂಧ್ರದಲ್ಲಿ ಹೋದರೆ ಇದು ಉಗಾದಿ ಪಚ್ಚಡಿ ಅಂತೆಲ್ಲ ಕರೀತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಎಲ್ಲ ಕರೀತಾರೆ. ಬೇವಿನ ಎಲೆ ಇರುತ್ತೆ, ಬಟ್ ಬೇವಿನ ಎಲೆನ ಹಾಕಲ್ಲ, ಬೇವಿನ ಹೂವು ಮಾತ್ರ ಹಾಕ್ತಾರೆ. ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಅಂದರೆ ಕಡಲೆ ಹಿಟ್ಟಲ್ಲ, ಕಡಲೆ ಇರುತ್ತಲ್ಲ, ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಈ ರೀತಿ ಸ್ವಲ್ಪ ಪೌಡ್ರ್ ರೆಡಿ ಮಾಡ್ಕೊಂಡಿರ್ಬೇಕು ನಾವು. ಈ ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಕೊನೆಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗುತ್ತೆ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿ. ಇನ್ನು ಬೇವು ಮಾಡೋಕ್ಕೆ ಈ ಐಟಮ್ಸ್ ಎಲ್ಲ ಬೇಕು. ಈಗ ಬೇವು ರೆಡಿ ಮಾಡೋದೆಲ್ಲ ತೋರಿಸ್ತೀನಿ. ನಾವು ಫ್ರೂಟ್ಸ್ ಕೂಡ ಹಾಕ್ತಾರೆ, ಕೆಲವರು ಬಾಳೆಹಣ್ಣು ಹಾಕ್ತಾರೆ, ಆಮೇಲೆ ಆ್ಯಪಲ್ ಹಾಕ್ತಾರೆ, ಈ ರೀತಿ ಎಲ್ಲ ಫ್ರೂಟ್ಸ್ ಕೂಡ ಹಾಕ್ತಾರೆ. ಈ ರೀತಿಯಾಗಿ ಬೇವು ತಯಾರು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಇವೆಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಈ ವರ್ಷ ಯಾವ ರೀತಿ ಎಲ್ಲ ಬೇವೆಲ್ಲ ತಯಾರು ಮಾಡಿದ್ರಿ, ಬೇವೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಹೇಳಿದೆ, ಅಂದರೆ ಬೇವು ಇಲ್ಲದೇ ಯುಗಾದಿ ಹಬ್ಬ ಜೀರೋ ಅಂತ. ಖಂಡಿತವಾಗ್ಲೂ ಬೇವು ಬೇಕೇ ಬೇಕು. ಇನ್ನೊಂದು ವಿಶೇಷವಾಗಿ ಈ ಹಬ್ಬದಲ್ಲಿ ದಸರಾ ಆಗಲಿ, ದೀಪಾವಳಿ ಆಗಲಿ, ಇಲ್ಲ ನಮ್ಮ ಯುಗಾದಿ ಆಗಲಿ, ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ಹಬ್ಬ ಮಾಡಿದ್ರು ಅದಕ್ಕೆ ಮಾವಿನ ಎಲೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ಮನೆಗೆ ಯುಗಾದಿ ಹಬ್ಬ ಬಂದಾಗ ಹೊಸ ಎಲೆ, ಹೊಸ ಚಿಗುರು ಬಂದಿರುತ್ತೆ. ಅದೇ ಕಾರಣಕ್ಕೆ ಮಾವಿನ ಎಲೆ ಮತ್ತು ಬೇವಿಂದು ಒಂದು ಹೂವು, ಬೇವಿನ ಎಲೆ ಇರೋದು ತೊಗೊಂಬಂದಿದ್ವಿ ಬೆಳಿಗ್ಗೆನೆ. ಖಂಡಿತವಾಗ್ಲೂ ಈ ರೀತಿ ಮನೆಗೆ ಡೆಕೋರೇಷನ್ ಮಾಡೋದ್ರಿಂದ ನಮ್ಮ ಮನೆಗೆ ಬರೋ ವೈರಸ್ ಆಗಲಿ, ಇಲ್ಲ ಯಾವುದೇ ಒಂದು ಕೆಟ್ಟ ಗಳಿಗೆಗಳಾಗಲಿ ಬರಲ್ಲ. ಅದೇ ರೀತಿ ಕಾರಣಕ್ಕೆ ಇಂದಿನ ಕಾಲದಲ್ಲಿ ಹಿರಿಯರು ಈ ರೀತಿ ಮನೆಗೆ ಹೊಸ ಎಲೆ ಬಂದಾಗ ಮಾಡ್ತಾಯಿದ್ರು. ಇನ್ನು ಖಂಡಿತವಾಗ್ಲೂ ಮನೆಗೆ ಡೆಕೋರೇಷನ್ ಮಾಡಿ ಅಲ್ಪ ಸ್ವಲ್ಪ ಮಾಡಾಯಿತು. ಈಗ ಬೇವು ಮಾಡೋದು ಹೇಗಂತ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದೇನೆ. ಆಲ್ರೆಡಿ ಹೇಳಿದ್ದೆ ಐಟಮ್ಸ್ ಏನೇನೆಲ್ಲ ಬೇಕಾಗುತ್ತೆ, ಏನೆಲ್ಲ ಯಾವ ರೀತಿ ಮಾಡೋದಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಈ ರೀತಿ ಮಾಡೋದಂತ ನೋಡಿ. ಮೊದಲನೇದಾಗಿ ಡ್ರೈ ಫ್ರೂಟ್ಸು, ಅದು ಗೋಡಂಬಿ ತೊಗೊಂಡು ಅದೆಲ್ಲ ಪ್ರೆಸ್ ಮಾಡಬೇಕು. ಅಂದರೆ ಕುಟ್ಕೋಬೋದು, ಇಲ್ಲ ಕತ್ರಿ ತಗೊಂಡು ಕಟ್ ಮಾಡ್ಕೋಬೋದು, ಚಾಕಲ್ಲಿ ಕಟ್ ಮಾಡ್ಬೋದು. ಬಟ್ ಈ ಥರ ಕುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ಅಷ್ಟೊಂದು ಹಳ್ಳು ಇರಲ್ಲ, ಅಷ್ಟೊಂದು ಪುಡಿ ಇರಲ್ಲ, ಲೈಟಾಗಿರುತ್ತೆ. ಈಗ ಗೋಡಂಬಿ ಆಯಿತು, ಗೋಡಂಬಿ ಪೌಡ್ರು ಮಾಡಿದ್ದಾಯಿತು. ಈಗ ಗೋಡಂಬಿ ಆದಮೇಲೆ ಬಾದಾಮಿ, ಇಬ್ಬರಿದು ಮನೆಯಲ್ಲಿ ಸಿಂಪಲ್ಲಾಗಿ, ಅಂದರೆ ಮನೇಲಿ ಎಷ್ಟು ಜನ ಇತ್ತು ಅಷ್ಟು ಡಿಪೆಂಡ್ ಆಗಿರುತ್ತೆ. ತುಂಬ ಜನ ಇದ್ದರೆ ತುಂಬ ತೊಗೋಬೋದು. ಇಬ್ಬರ ಕಾರಣ ಲೈಟಾಗಿ ಒಂದು 10 ಗೋಡಂಬಿ ತೊಗೊಂಡಿದ್ದೆ, ಒಂದು 10 ಬಾದಾಮಿ ತೊಗೊಂಡಿದ್ದೆ. ಅದನ್ನು ಸೇಮ್ ಗೋಡಂಬಿ ಯಾವ ರೀತಿ ಆದರೆ ಕುಟ್ಟಿದ್ದು ಅದೇ ರೀತಿಯಾಗಿ ಅದರಲ್ಲಿ ಹೋಲಲ್ಲಿ ಹಾಕಿ ಸ್ವಲ್ಪ ಫುಲ್ಲು ಪೌಡ್ರ್ ಮಾಡಬಾರ್ದು, ಸ್ವಲ್ಪ ಪೀಸ್ ಇರಬೇಕು, ಆ ರೀತಿಯಾಗಿ ಮಾಡಿದ್ದಾಯ್ತು. ಈಗ
ಈ ರೀತಿ ಮಾಡಾದ್ಮೇಲೆ ಹೊರಗಡೆ ತೆಗಿಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯಾಗಿ. ಆಮೇಲೆ ನಾವು ಫ್ರೂಟ್ಸು ಎಲ್ಲನೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ದ್ರಾಕ್ಷಿ ಹಾಕ್ತಾರೆ, ಬಾದಾಮಿ, ಗೋಡಂಬಿ ಹಾಕ್ಬೋದು. ಹಣ್ಣಲ್ಲಿ ಬಂದ್ಬಿಟ್ಟು ಬಾಳೆಹಣ್ಣು ಹಾಕ್ತಾರೆ, ಮಾವಿನಕಾಯಿ ಹಾಕ್ತಾರೆ, ಆಮೇಲೆ ಆ್ಯಪಲ್ಲು ಹಾಕೋರು ಹಾಕ್ತಾರೆ. ಬಟ್ ನಾವು ಮಾತ್ರ ಮಾವಿನಕಾಯಿ ಆ್ಯಪಲ್ಲು ಎರಡೂ ಕಟ್ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ. ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಖರ್ಜೂರ, ಒಣ ಖರ್ಜೂರ ಅಂತ ನೋಡಿ, ಉತ್ತಿ ತಣ್ಣು ಅಂತ ಕರೀತಾರೆ, ಒಣ ಖರ್ಜೂರ ಅಂತ ಕರೀತಾರೆ. ಇವನು ಆ್ಯಸ್ ಇಟ್ ಈಸು ಕಟ್ ಮಾಡೋಕ್ಕಾಗಲ್ಲ ಕತ್ತರಿಯಿಂದ. ಆದ ಕಾರಣ ರೋಲಲ್ಲಿ ಹಾಕಿ ಈ ಥರ ಕುಟ್ಕೊಂಡ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋದೆ ನಮ್ಮ ಬೇವು ಬೆಲ್ಲ. ಇನ್ನು ಇದ್ರದ್ದು ಇದೇ ರೀತಿ ನೀರಲ್ಲೂ ಮಾಡ್ತಾರೆ, ಇಲ್ಲ ಪೌಡ್ರಲ್ಲೂ ಮಾಡ್ತಾರೆ. ಬಟ್ ನೀರಲ್ಲಿ ಮಾಡಿದ್ರೆ ಈ ರೀತಿ ನೀರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಹೇಳ್ದಲ್ಲ, ಹುಣಸೆಹಣ್ಣು, ಆಮೇಲೆ ಬೆಲ್ಲ, ಕಡಲೆ ತಗೊಂಡು ಮಿಕ್ಸಿ ಹಾಕೊಂಡ್ರೆ ಪೌಡ್ರ್ ಮಾಡ್ಕೋಬೇಕು. ಅಲ್ಲಿದೆ ನೋಡಿ ಫ್ರೂಟ್ಸು, ಮಾವಿನಕಾಯಿ ಮತ್ತು ಆ್ಯಪಲ್ ಕಟ್ ಮಾಡಿ ಏನೇನೆಲ್ಲ ಮಿಕ್ಸ್ ಮಾಡ್ಬೇಕಂತ ಹೇಳ್ತಾ ಇದ್ದೆ ನೋಡಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕೊಬ್ಬರಿ, ಅಂದರೆ ಕೊಬ್ಬರಿ ಪೌಡ್ರ್ ಬೇಡ, ಇದು ತುರುಮ್ತಿ ನೋಡಿ, ಆ ರೀತಿ ತುಂಬ್ಕೊಂಡು ಇದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಬೇವು ಬೆಲ್ಲದಲ್ಲಿ. ಇನ್ನು ನೋಡ್ತಾ ಇರ್ಬೋದು ನೀವು, ಪಕ್ಕದಲ್ಲೇ ಕಾಣ್ತಾನೆ ಇರುತ್ತೆ ಆ ಫ್ರೂಟ್ಸ್ ಕಟ್ ಮಾಡಿರೋದು. ಮ್ಯಾಂಗೋ ಮತ್ತು ಆ್ಯಪಲ್ ಎರಡು ಕಟ್ ಮಾಡಿದ್ವಿ. ಆ ಫ್ರೂಟ್ಸ್ ಕಟ್ ಮಾಡಿರೋದು ಅದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆವಿ ಬೇಡ, ಲೈಟ್ ಆಗಿರಲಿ. ಏನಕ್ಕಂದರೆ ಮತ್ತು ಅಲ್ಲಿ ಬೇವು ಕುಡಿಯೋಕ್ಕಾಗಲ್ಲ, ಅದೇ ತಿನ್ನಬೇಕಾಗುತ್ತೆ. ಆ ರೀತಿ ಕಾರಣ ಲೈಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನೀರು, ಆಮೇಲೆ ಹುಣಸೆಹಣ್ಣು ಹುಳಿ, ಸ್ವಲ್ಪ ಕಡಲೆ ಇದು ಪೌಡ್ರ್ ಹಾಕಿರೋದು. ಈಗ ಮೇನ್ ಇಂಪಾರ್ಟೆಂಟ್ ಇದೇನೆ, ಇದು ಹಾಕಿಲ್ಲ ಅಂದರೆ ಬೇವು ವೇಸ್ಟ್, ಅಂದರೆ ಆಗಲ್ಲ, ಬೇವು ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ಆಗುತ್ತೆ. ಅದೇ ಬೇವು ಕಿತ್ಕೊಂಬಂದಾಗ ಅದರಲ್ಲಿ ಹೂವು ಮಾತ್ರ ಜಿಮ್ಕೊಂಡು ಇಟ್ಕೊಂಡಿರ್ಬೇಕು. ಆ ಹೂವನ್ನ ಕೆಲವರು ಮಿಕ್ಸಿಗೆ ಹಾಕ್ತಾರೆ, ಕೆಲವರು ಕೇವಲ ಹೂವು ಮಾತ್ರ ಇದು ಫುಲ್ ಕ್ಲೀನಾಗಿ ವಾಟ್ರಲ್ಲಿ ಇದು ಮಾಡಿ ಹಾಕ್ತಾರೆ. ಇನ್ನು ಬೇಳೆದಲ್ಲ ಮೊದಲೇ ಬೇಸಿಗೆಗಾಲ ಅಂತ ಈ ರೀತಿ ಐಸ್ ಕ್ಯೂಬ್ ಹಾಕೊಂಡ್ರೆ ತಣ್ಣಗಿರುತ್ತೆ ಕುಡಿಯೋಕ್ಕೆ, ಮತ್ತು ನಾವು ತಿಂದಾಗ ಒಂಥರ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲಾಂದರೆ ವೇಸ್ಟ್ ಅನಿಸುತ್ತೆ. ಈ ರೀತಿಯಾಗಿ ಐಸ್ ಕ್ಯೂಬ್ ಹಾಕ್ಕೋಬೇಕು. ಐಸ್ ಕ್ಯೂಬ್ ಹಾಕ್ಕೊಂಡ್ರೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬೇಸಿಗೆಗಾಲದಲ್ಲಿ ಯುಗಾದಿ ಟೈಮ್ ತುಂಬ ರುಚಿಯಾಗಿ ಇರುತ್ತೆ. ಈ ರೀತಿ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಯಾವ ರೀತಿ ಎಲ್ಲ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲಾಸ್ಟ್ ಇಯರ್ ಇದೇ ರೀತಿಯಾಗಿ ನೋಡಿದ್ರಿ, ಅದು ವಿಡಿಯೋನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಮತ್ತು ಹೇಳೋದಲ್ಲ, ಕೆಲವರು ಮಿಕ್ಸಿಗೆ ಹಾಕ್ತಾರೆ, ಕೆಲವರು ರೋಲಲ್ಲಿ ಇದು ಮಾಡಿ ಕುಟ್ಟಿ ಹಾಕ್ತಾರೆ ಅಂತ ನಾವು ಕುಟ್ಟಿ ಹಾಕಿದ್ವಿ. ಯಾಕಂದರೆ ಮಿಕ್ಸಿಗೆ ಹಾಕಿದರೆ ತುಂಬ ಒಂಥರ ಕಹಿ ಅನಿಸುತ್ತೆ. ಆದ ಕಾರಣ ಇದರಲ್ಲಿ ಈ ಥರ ಕುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ವಾಟ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂದು ವೇಳೆ ತಿಳಿಯಾಗಿದ್ದರೆ ಆ ಕಡಲೆಯಿಂದ ಪೌಡ್ರ್ ಮಾಡಿರ್ತಲ್ಲ, ಆ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಬೇವು ರೆಡಿ ಆಯಿತು. ನಾನಂತೂ ಹ್ಯಾಪಿ ಇಯರು ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ಎಲ್ಲ, ಅಂದರೆ ನಮ್ಗೆ ಹ್ಯಾಪಿ ಇದೆ ತಾನೇ. ಈ ರೀತಿಯಾಗಿತ್ತು ನಮ್ಮ ಯುಗಾದಿ ಹಬ್ಬ.